ಅವನಲ್ಲಂತೂ ತುಂಬ ಇದೆ. ಅವನು ಯಾವತ್ತೂ ಗದೆ ಹಿಡ್ಕೊಂಡು ಏನಾದರೂ ಒಂದು ಮಾಡಿಬಿಡ್ತೀನಿ ಅಂತೆಲ್ಲ ಹೋಗಿದ್ದಿಲ್ವೇ ಇಲ್ಲ. ಅನುಸರಣೆ ಅಂತ ಇದೆಯಲ್ಲ, ಅದು ಅಣ್ಣ ಹೇಳದ ಹಾಗೆ ಅಂತ. ನನ್ನ ಹತ್ರ ಬೇಕಾದಷ್ಟು ಕಾರಣಗಳಿರ್ಬೋದು, ಆದರೆ ನಾನು ಹೈರಾರ್ಕಿಯನ್ನು ಮುರಿಯೋಲ್ಲ ಅಂತ. ಕುಬೇರನ ಸರೋವರ ಅದು. ಯಕ್ಷರು ಬಂದು ಇವನ ಜೊತೆ ಯುದ್ಧಕ್ಕೆ ನಿಂತಿದ್ದಾರೆ. ಒಬ್ಬನ ರಕ್ತ ಹಾಗೆ ಹೀರ್ಬೋದಾ ನೀನು ಅಂತ. ಸಂಹಾರ ಮಾಡೋದು ಕೊಲ್ಲೋದು ಬೇರೆ, ಹಾಗೆ ಮಾಡಬಹುದಾ ಅಂತ ಕೇಳ್ತಾಳೆ ಗಾಂಧಾರಿ. ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳಿಲ್ವ ಅಂದ್ರೆ ಈಡೇರಿಸಿಕೊಂಡಿದ್ದಾನೆ, ಮಾತಿಗೆ ತಪ್ಪಾರದು. ತಾನು ತನ್ನವರನ್ನು ಮೀರಿ ಏನನ್ನೂ ಅನುಭವಿಸೋದಿಲ್ಲ ಅಂತ ಅನ್ನೋ ಅಂಶ ಇದೆಯಲ್ಲ, ಇದೆಲ್ಲವೂ ಭೀಮನಲ್ಲಿ ಕಾಣಿಸಿಕೊಳ್ಳ. ಇನ್ನೊಂದು ಅಂದರೆ ನಾನು ಇನ್ನೊಂದು ಹೇಳೋದಲ್ಲ, ಇನ್ನೊಬ್ಬರ ಬದುಕಿನ ಇದಕ್ಕೆ ಹೋಗದೇ ಇರೋದು ಅಂತ, ಅದು ಪಾಂಡವರ ಎಲ್ಲರಲ್ಲೂ ಇದೆ. ಅವನಲ್ಲಂತೂ ತುಂಬ ಇದೆ. ಅವನು ಯಾವತ್ತೂ ಗದೆ ಹಿಡ್ಕೊಂಡು ಏನಾದರೂ ಒಂದು ಮಾಡಿಬಿಡ್ತೀನಿ ಅಂತೆಲ್ಲ ಹೋಗಿದ್ದಿಲ್ವೇ ಇಲ್ಲ. ಅವನು ಸುಮ್ಮನೆ ಕೂತಿರೋದು, ಹೇಳಿದರೆ ನುಗ್ಗೋದು ಅಂತ. ಈಗ ಅದು ಯುಧಿಷ್ಠಿರ ಹೇಳಬೇಕು ಹೋಗು ಅಂತ ಹೇಳಿದರೆ ಹೋಗಿ ಮುಗಿಸಿ ಬರೋದು ಅಂತ, ಆ ತರಹದ್ದು. ಅದರಲ್ಲಿ ಇನ್ನೊಂದು ಅಂದರೆ ಅದೇ ಇದೇ ಅಂಶದ ಇನ್ನೊಂದು ಅಂಶ ಅಂದರೆ ಈ ಯುಧಿಷ್ಠಿರನ ಅನುಸರಣೆ ಅಂತ. ಅದು ಪಾಂಡವರೆಲ್ಲರ ಇದರಲ್ಲೂ ಬರುತ್ತೆ. ಶಕ್ತಿ ಸಾಮರ್ಥ್ಯಗಳು ಅಂತ ಅಂದಾಗ ಯುಧಿಷ್ಠಿರನನ್ನು ಮೀರಿಸಿ ಭೀಮಾರ್ಜುನರಿಗೆ ಶಕ್ತಿ ಇತ್ತು. ಆದರೆ ಅನುಸರಣೆ ಅಂತ ಇದೆಯಲ್ಲ, ಅದು ಅಣ್ಣ ಹೇಳದ ಹಾಗೆ ಅಂತ. ಓಕೆ, ಅಂದರೆ ತನ್ನ ಯಾವುದೋ ಸಾಮರ್ಥ್ಯ, ತನ್ನ ಯಾವುದೋ ಒಂದು ಕೌಶಲ, ತನ್ನ ಯಾವುದೋ ಒಂದು ಅಧಿಕಾರದ ಆಧಾರದ ಮೇಲೆ ಒಂದು ಕ್ರಮವನ್ನು ಭಂಗ ಮಾಡೋದಿಲ್ಲ ಅಂತ. ಕ್ರಮಭಂಗ ಅಂತ ಒಂದಿರುತ್ತಲ್ಲ, ಓಕೆ, ಅದನ್ನು ಭಂಗ ಮಾಡೋದಿಲ್ಲ ಅಂತ. ಹೈರಾರ್ಕಿಯನ್ನು ಹೌದು, ಫಾಲೋ ಮಾಡ್ತಾರೆ. ಹೈರಾರ್ಕಿಯನ್ನು ಫಾಲೋ ಮಾಡೋದು ಅಂತ. ಈ ಹೈರಾರ್ಕಿಯನ್ನು ಮುರಿಯೋದಕ್ಕೆ ನನ್ನ ಹತ್ರ ಬೇಕಾದಷ್ಟು ಕಾರಣಗಳಿರ್ಬೋದು, ಆದರೆ ನಾನು ಹೈರಾರ್ಕಿಯನ್ನು ಮುರಿಯೋಲ್ಲ ಅಂತ. ಇದು ಇದೆಯಲ್ಲ, ಇದು ಬಹಳ ದೊಡ್ಡದು. ಇದು ಸಾಮಾನ್ಯದ್ದಲ್ಲ ಇದು. ಹಾಗಂತ ಸಿಟ್ಟು ಮಾಡಿಲ್ಲ ಅಂತೇನೂ ಇಲ್ಲ. ಬೆಂಕಿ ತಗೊಂಬ ಸುಟ್ಟು ಬಿಡ್ತೀನಿ ಅಂತ ಹೇಳೋ ಮಾತು ಇದೆ. ವನವಾಸದಲ್ಲಿದ್ದಾಗ ಜಗಳನೇ ಮಾಡದಷ್ಟು ಯುಧಿಷ್ಠಿರನ ಜೊತೆ ಜಗಳ ಮಾಡಿದ್ದಿದೆ. ಕಾಡಲ್ಲಿ ಹಿಂಗೆ ಕುತ್ಕೊಳ್ಬಾರದು, ನಾವು ಕ್ಷತ್ರಿಯರು, ನಾವು ಹೋಗಿ ಯುದ್ಧ ಮಾಡಿ ಗೆಲ್ಲಬೇಕು, ಈಗ ಹೋಗೋಣ ಹಸ್ತಿನಾಪುರಕ್ಕೆ ಹೋಗಿ ನಮ್ಮ ಪಾಲಿಂದ ನಾವು ಗೆದ್ಕೊಳ್ಳೋಣ ಅಂತಲೇ ಅವನದ್ದಿದ್ದು. ಆದರೆ ಕೊನೆಗೆ ಯುಧಿಷ್ಠಿರ ಇಲ್ಲ ಇದು ಹೀಗೆ ಅಂದರೆ ಆಯ್ತು, ಒಪ್ಕೊಂಡಾಯ್ತು. ಅದನ್ನ ಅದಕ್ಕೆ ತಲೆಬಾಗಿ ನಡೆಯೋದು ಅಂತ. ಈ ಅಂಶಗಳೆಲ್ಲ ಇದೆಯಲ್ಲ, ಇದು ಅಂದರೆ ಸುಲಭದ್ದಲ್ಲ. ನಾವು ಯಾರನ್ನೋ ಮೀರಿಸಿ ಇದ್ದೀವಿ ಅಂತ ಒಂದು ಸಲ ನಮಗೆ ಭಾವ ಬಂದುಬಿಟ್ರೆ, ಗೊತ್ತಾಗ್ಬಿಟ್ರೆ, ನಾವು ಅವ್ರಿಗಿಂತ ಮೇಲೋ ನಿಂತ್ಕೊಳ್ಳೋದು ಹೇಗೆ ಅಂತಲೇ ಯೋಚನೆ ಮಾಡ್ತಾ ಇರ್ತೀವಿ. ನಾನು ಇಲ್ಲೇ ಇರ್ತೀನಿ ಅಂತ ಅನ್ನೋದು ಅದು ಬಹಳ ಕಷ್ಟದ್ದು. ಇದು ರಾಮಾಯಣದಲ್ಲೂ ಕಾಣಿಸುತ್ತೆ. ಈಗ ಆಂಜನೇಯ ಇದಾನಲ್ಲ, ಅವನು ಇದೇ ತರಹದವನೇ. ಆಂಜನೇಯನಲ್ಲಿ ಅದು ಇನ್ನೂ ಹೆಚ್ಚಾಗಿ ವ್ಯಕ್ತ ಆಗುತ್ತೆ ಅದು. ಅದಕ್ಕೆ ಈ ರಾಜ್ಯಭಾರ ಆರಂಭ ಆದಮೇಲೆ ರಾಮ ತನ್ನ ಭೇಟಿಗೆ ಅಂತ ಬಂದಿದ್ದ ಋಷಿಗಳ ಹತ್ರ ಕೇಳ್ತಾನೆ. ಆಂಜನೇಯನೂ ಇರ್ತಾನೆ ಅಲ್ಲಿ. ಈ ಆಂಜನೇಯನ ಬಗ್ಗೆ ಸ್ವಲ್ಪ ಹೇಳಿ, ಯಾಕೆಂದರೆ ಇವನೊಬ್ಬನೇ ರಾವಣನ ಸಂಹಾರ ಮಾಡ್ಬೋದಾಗಿತ್ತು. ಓಕೆ, ನಾನು ನಮ್ಮ ಸೇನೆ ಏನೂ ಬೇಕಾಗಿರಲಿಲ್ಲ, ಅಷ್ಟು ಸಾಮರ್ಥ್ಯ ಇದೆ ಇವನಿಗೆ ಅಂತ ರಾಮ ಒಂದು ಹೇಳ್ತಾನೆ. ಇದೇ ಮಾತನ್ನು ಆಂಜನೇಯ ರಾವಣನ ಇದಕ್ಕೆ ಹೋದಾಗಲೂ ಹೇಳ್ತಾನೆ, ಲಂಕೆಗೆ. ನಾನು ನಿನ್ನನ್ನು ಕೊಂದು ಹೋಗಬಹುದು, ಈಗ ಎಷ್ಟೊತ್ತಿನ ಕೆಲಸವೂ ಅಲ್ಲ, ನಿನ್ನನ್ನು ಕೊಂದು ಸೀತೆ ಕರ್ಕೊಂಡು ಹೋಗಬಹುದು, ಆದರೆ ಅದು ನನ್ನ ಪ್ರಭುವಿಗೆ ಕೀರ್ತಿ ಕೊಡೋದಿಲ್ಲ ಅದು ಅಂತ. ಅಂದರೆ ಸ್ವತಃ ರಾಮನೇ ಹೋರಾಡಿ ತನ್ನ ಪತ್ನಿಯನ್ನು ಪಡೆದುಕೊಂಡ ಅಂತಾಗಬೇಕು ಇತಿಹಾಸ. ರಾಮನ ಹೆಂಡತಿಯನ್ನು ರಾವಣ ಕದ್ದುಕೊಂಡು ಹೋದನಂತೆ, ಇನ್ಯಾರೋ ಆಂಜನೇಯ ಬಂದು ಗೆದ್ಕೊಂಬಂದು ತಂದುಕೊಟ್ಟನಂತೆ, ಅಂದರೆ ನನ್ನ ಪ್ರಭುವಿನ ಮಟ್ಟ ಇಳಿಯತ್ತೆ ಅಂತ. ಈ ಭಾವ ಇದೆಯಲ್ಲ, ಇದು ಆಂಜನೇಯನಲ್ಲಿ ಎಷ್ಟು ವ್ಯಕ್ತವಾಗಿ ಕಾಣಿಸುತ್ತೋ ಅದೇ ಭೀಮನಲ್ಲೂ ಕಾಣಿಸುತ್ತೆ. ಈ ತರಹದ ಹಲವು ಅಂಶಗಳನ್ನು ಅವನಲ್ಲಿ ನೋಡ್ಬೋದು. ಮತ್ತು ಕೆಲವು ಹೊತ್ತಿನಲ್ಲಿ ಅವನ ಮಾತು ಕತೆ ಅದನ್ನೆಲ್ಲ ನೋಡಿದಾಗ ಅಂದರೆ ನೇರವಾಗಿ ಹೇಳಿಬಿಡೋದು, ಅನ್ನಿಸಿದ್ದನ್ನು ಹೇಳಿಬಿಡೋದು, ಅಲ್ಲಿ ಗೌರವ ಅಗೌರವ ಇನ್ನೋದನ್ನು ನೋಡದೇ ಇರೋದು. ಈಗ ಅರ್ಜುನ ಯುಧಿಷ್ಠಿರನ ಕೈ ಸುಡ್ತೀನಿ ಅನ್ನೋ ಮಾತೆಲ್ಲ ಹೇಳುವವನೇ ಅಲ್ಲ ಅವನು, ಅದನ್ನು ಬಹಳ ಸಂಯಮದಿಂದ ನೋಡ್ತಾನೆ. ಭೀಮ ಆ ಸಂಯಮ ಇಲ್ಲ, ಅದು ಅನಿಸಿದೆ ಹೇಳಿ ಮುಗಿಸಿದ, ಮಾಡ್ತಾನೆ ಅಂತಲ್ಲ ಹೇಳಿ ಮುಗಿಸಿದ ಅದನ್ನ ಅಂತ. ಅದು ಸರಿಯಲ್ಲ ಅಂತಂದರೆ ವಾದಕ್ಕೆ ಸಿದ್ಧ ಅವನು ಅಂತ ಅನ್ನೋ ತರಹದ್ದು. ಇದೆಲ್ಲದರಲ್ಲೂ ಕಾಣಿಸೋದೇನು ಅಂತಂದರೆ ಒಂದು ನಿರ್ಮಲವಾದ ಮನಸ್ಸು. ಅಲ್ಲಿ ಒಳಗೊಂದು ಯೋಚನೆ ಹೊರಗೊಂದು ಅಂತಿಲ್ಲ. ಈಗ ಒಳಗೊಂದು ಯೋಚನೆ ಹೊರಗೊಂದು ಅಂತ ಇದೆಯಲ್ಲ, ಇದರಲ್ಲಿ ಒಂದು ಸಕಾರಾತ್ಮಕ ಅಂಶವೂ ಇದೆ, ನಕಾರಾತ್ಮಕ ಅಂಶವೂ ಇದೆ. ಈಗ ಮನಸ್ಸಲ್ಲಿ ಒಂದಿದೆ, ವರ್ತನೆಯಲ್ಲೋ ಬಾತಲ್ಲೋ ಒಂದೊಂದು ತೋರಿಸ್ತಾನೆ ಅಂದರೆ ನಾವು ಸಹಜವಾಗಿ ಹೇಳ್ತೀವಿ ಇದು ತಪ್ಪು ಅಂತ. ಆದರೆ ಸೆನ್ಸಾರ್ ಮಾಡೋದು ಅಂತ ಒಂದಿದೆ ಅಲ್ವಾ ಬದುಕಿನಲ್ಲಿ.
ಒಳಗೆ ಬೈಬೇಕು ಅಂತ ಅನಿಸಿದೆ, ಆದರೆ ಏನು ಹೇಳ್ತೀವಿ, ಬೈಬಾರದು ನೀನು ಅಂತ. ನಿನಗೆ ಒಳಗಡೆ ಸಿಟ್ಟು ಬಂದರೂ ನೀನು ಒಳಗೆ ಅದಿಮಿಡು, ಅದನ್ನು ಹೊರಗೆ ತೋರಿಸಬೇಡ ಅಂತ ಹೇಳ್ತೀವಿ. ಒಳಗೇ ಸಿಟ್ಟು ಬರೆದಿದ್ದಾಗ ನೋಡ್ಕೋ, ಒಂದೊಮ್ಮೆ ಬಂದ್ರೂ ಹೊರಗೆ ಹಾಕಬೇಡ ಅದನ್ನು ಅಂತ. ಅಂದರೆ ನಿನ್ನ ಮನಸ್ಸಿನ ಕ್ಷುದ್ರತೆಗಳನ್ನು, ಕ್ಷುದ್ರತೆ ಇಲ್ಲದ ಮನಸ್ಸನ್ನು ಬೆಳೆಸ್ಕೊಳ್ಳೋಕ್ಕಾಗದೇ ಇದ್ದರೆ ನಿನ್ನ ಕ್ಷುದ್ರತೆಗಳನ್ನು ಪ್ರಕಟಪಡಿಸಬೇಡ ಅಂತ ಹೇಳೋದಿದೆಯಲ್ಲ, ಅದು ಕೂಡ ಮೌಲ್ಯದ ಪಟ್ಟಿಗೆ ಸೇರುತ್ತೆ. ಅಥವಾ ಡಿಪ್ಲೊಮಸಿ ಅಂತ ಹೇಳ್ತೀವಿ. ಸಜ್ಜನನಾಗಿ ಕಾಣಿಸಿಕೊಳ್ಳಬೇಕು ಅಂತ, ಮೋಸ ಮಾಡೋ ಥರ ಅಲ್ಲ. ನಿನ್ನೊಳಗಿನ ದುರ್ಭಾವಗಳನ್ನು ನೀನೇ ಮೆಟ್ಟು ಅಂತ ಹೇಳ್ತೀವಿ ಅಂತ ಇದೆಯಲ್ಲ, ಅಲ್ಲೂ ಕೂಡ ಭೀಮನದ್ದೇನೆಂದರೆ ಅದೆಲ್ಲ ಏನೂ ಇಲ್ಲ. ತಾನು ಒಳಗೆ ಹೆಂಗಿದೆಯೋ ಹಂಗೆ ತೋರಿಸ್ಕೊಳ್ತಾನೆ. ಡಿಪ್ಲೊಮಸಿನೂ ಇಲ್ಲ, ಕುತಂತ್ರ ಅಂತೂ ಹೆಂಗೂ ಇಲ್ಲ, ಒಳಗೊಂದು ಹೊರಗೊಂದು ಮಾಡೋದಕ್ಕೆ ಇದೂ ಇಲ್ಲ, ಈ ಥರನೂ ಇಲ್ಲ. ಅನ್ನಿಸಿದ್ದನ್ನು ಮಾಡೋದು ಅಂತ. ಮತ್ತು ಧ್ಯೇಯ ನಿಷ್ಠೆ ಅಂತ ಇದೆಯಲ್ಲ, ಕೆಲಸ ಮುಗಿಸಬೇಕು ಅನ್ನುವ ವಿಷಯದಲ್ಲಿ ಮತ್ತು ಬೇರೆ ಏನೂ ಅಂಶ ಇಲ್ಲ. ಅದೊಂದೇ, ಒಂದು ಕಾರ್ಯಕ್ಕೆ ಇಳಿದ್ರೆ ಕಾರ್ಯ ಮುಗಿಬೇಕಷ್ಟೇ. ಸೌಗಂಧಿಕ ಪುಷ್ಪ ತರಬೇಕು ಅಂದರೆ ಸೌಗಂಧಿಕ ಪುಷ್ಪ ತರಬೇಕು. ಅಲ್ಲಿ ಹೋದರೆ ಅದು ಇವನ ಕುಬೇರನ ವ್ಯಾಪ್ತಿಗೆ ಸೇರಿದೆ, ಕುಬೇರನ ಸರೋವರ ಅದು. ಯಕ್ಷರು ಬಂದು ಇವನ ಜೊತೆ ಯುದ್ಧಕ್ಕೆ ನಿಂತಿದ್ದಾರೆ. ಇವನಿಗೇನು ಸಮಸ್ಯೆ ಇಲ್ಲ, ಎಲ್ಲರನ್ನೂ ಹೊಡೆದಾಕಿ ಬಂದಿದ್ದೆ. ಅಲ್ಲ, ಹೊಡೆದಾಕಿ ಬರೋದಕ್ಕೆ ಅವರೇನು ದುಷ್ಟ್ರ? ನೀನು ಹೋಗಿದೀಯ ಅವ್ರ ವ್ಯಾಪ್ತಿಗೆ, ಹೌದು, ಅವ್ರು ರಕ್ಷಣೆ ನಿಂತ್ಕೊಂಡಿದ್ದಾರೆ, ಹೊಡೆದಾಕಿ ತಂದಿಯಲ್ಲ ಅಂದರೆ ಸಂಬಂಧ ಇಲ್ಲ, ನಂಗೆ ತರಬೇಕದನ್ನಷ್ಟೇ. ದ್ರೌಪದಿ ಕೇಳಿದಾಳೆ, ತಂದು ಕೊಡ್ತೀನಿ ಅಂತ. ಕೊಡಿ, ನೀವು ಒಂದು ಹೂ ಕೊಟ್ಟರೆ ಏನು ತಪ್ಪಿದೆ? ಬಿಡಿ, ನನ್ನ ಒಂದು ಹೂ ಕಿತ್ಕೊಂಡು ಹೋಗ್ತೀನಿ, ನಾನೇನು ಸರೋವರ ನಾಶ ಮಾಡಿ ಹೋಗ್ತಾ ಇಲ್ಲ. ನಾನೊಂದು ಹೂ ಕಿತ್ಕೊಂಡು ಹೋದರೆ ಅದೇನು ನಾಳೆ ಇಲ್ಲಿ ಹೂವಿರಲ್ಲ ಅಂತಲೂ ಇಲ್ಲ. ಅದಿಲ್ಲ, ತಡಿತೀರಿ ಅಂದರೆ ಬಡಿತೀನಿ ಅಂತ. ಆ ತರಹ ಅಲ್ಲಿ ಅಂತ, ಆ ತರಹದ ವರ್ತನೆ. ಅಂದರೆ ಕೆಲಸ ಮುಗಿಯುವ ತನಕ ನಿಲ್ಲುವ ಪ್ರಶ್ನೆ ಇಲ್ಲ, ಯಾವುದನ್ನು ನಿಲ್ಲಿಸಿದ್ದು ಅಂತ ಇಲ್ಲವೇ ಇಲ್ಲ ಅಂತ. 18 ದಿನದ ಯುದ್ಧದಲ್ಲೂ ಹಾಗೆ. 18 ದಿನದ ಯುದ್ಧದಲ್ಲಿ ಅವನು ನಿಂತಿದ್ದು ಕೂತಿದ್ದು ಅಂತ ಒಂದಿಲ್ವೇ ಇಲ್ಲ. ನುಗ್ಗುತ್ತಾ ಇರೋದೇ ಹೋರಾಟ ಮಾಡ್ತಾ ಇರೋದೆ, ನುಗ್ಗುತ್ತಾ ಇರೋದೇ ಹೋರಾಟ ಮಾಡ್ತಾ ಇರೋದೆ. ಯಾರದೋ ಜೊತೆಗೆ, ಯಾರ ಜೊತೆಗೆ ಅಂತಿಲ್ಲ, ಯಾರು ಸಿಕ್ಕಿದ್ರು ಒಂದಿಷ್ಟು ಆನೆಗಳ ಜೊತೆಗಾದ್ರು ನಿರಂತರವಾಗಿ ಅಲ್ಲಿ ಯುದ್ಧ ಮಾಡೋದಷ್ಟೇ ಕೆಲಸ, ಬೇರೆದೇನೂ ಇಲ್ಲ. ಗೆಲ್ಲಬೇಕು ಗೆಲ್ಲಬೇಕು ಗೆಲ್ಲಬೇಕು. ಅವರು ದುಷ್ಟರು, ಅವರು ಇಷ್ಟ ನ್ಯಾಯ ಮಾಡಿದ್ದಾರೆ, ನಾನು ಮುಗಿಸ್ತೀನಿ ಅದನ್ನು ಅಂತ. ಇದು ಇದೆಯಲ್ಲ, ಅದರಲ್ಲೂ ಅಷ್ಟೇ ಭೀಮ ಬಹಳ ವಿಭಿನ್ನ ಅಂತ ಕಾಣಿಸ್ಕೊಳ್ತಾನೆ. ಅಲ್ಲೆಲ್ಲ ಒಂದು ಪುನರ್ಯೋಚನೆ, ಅದು ಮಾಡಬೇಕಾ ಇದು ಮಾಡಬೇಕಾ ಅಂತಲ್ಲ, ಎಂಥದ್ದೂ ಇಲ್ಲ. ಹಾಗಂತ ಸಂವೇದನೆಯೇ ಇಲ್ಲದೆ ಇದ್ದವನೂ ಅಲ್ಲ. ಒಂದು ಘಟನೆ ನೆನಪಿಸ್ಕೊಳ್ಬೇಕಾದ್ದೇನು ಅಂತ ಅಂದರೆ, ಒಂದು ಪ್ರತಿಜ್ಞೆ ಮಾಡ್ತಾನೆ, ದುಶ್ಯಾಸನ ರಕ್ತ ಕುಡಿತೀನಿ ಅಂತ. ಅದೆಲ್ಲ ಪ್ರಸಿದ್ಧವಾದ್ದೆ. ಕೊನೆಗೆ ಏನಾಗುತ್ತೆ, ದುಶ್ಯಾಸನ ಕೊಲ್ತಾನೆ. ಹೊರ ಜಗತ್ತಿಗೆ ಗೊತ್ತಾಗುವಂತೆ ಅವನು ರಕ್ತ ಕುಡಿದಿದ್ದಾನೆ, ಅವನದ್ದು ಕರಳು ಬಗೆದು ಅಂತ. ಯುದ್ಧ ಮುಗಿದ ಮೇಲೆ ಗಾಂಧಾರಿ ಕೇಳ್ತಾಳೆ. ಯುದ್ಧ ಮುಗಿದು ಧೃತರಾಷ್ಟ್ರ ಗಾಂಧಾರಿಗೆ ಮೊಟ್ಟ ಮೊದಲನೇ ಸಲ ಭೇಟಿಗೆ ಹೋದಾಗ ಕೇಳ್ತಾಳೆ, ನೀನು ಹಾಗೆ ರಕ್ತ ಕುಡಿದಿದ್ದು ಸರಿಯಾ ಅಂತ ಕೇಳ್ತಾಳೆ ಭೀಮನನ್ನು. ನಿನ್ನ ಮಗ, ಸಹೋದರ. ಅವಳು ಕೇಳೋದು, ಸಹೋದರ, ನೀನೊಬ್ಬ ಮನುಷ್ಯ, ಕ್ಷತ್ರಿಯ, ನೀನು ಮುಂದೆ ಮನೆಯವರು, ಒಬ್ಬನ ರಕ್ತ ಹಾಗೆ ಹೀರ್ಬೋದಾ ನೀನು ಅಂತ. ಸಂಹಾರ ಮಾಡೋದು ಕೊಲ್ಲೋದು ಬೇರೆ, ಹಾಗೆ ಮಾಡ್ಬೋದಾ ಅಂತ ಕೇಳ್ತಾಳೆ ಗಾಂಧಾರಿ. ಅವನು ಏನು ಹೇಳ್ತಾನೆ ಅಂದರೆ, ನಾನು ಕುಡ್ದಿಲ್ಲ ಅಂತ ಹೇಳ್ತಾನೆ. ನಾನು ರಕ್ತ ಕುಡ್ದಿಲ್ಲ, ಆದರೆ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೆ, ಅದಕ್ಕೆ ಅದನ್ನು ಸುಮ್ಮನೆ ತಾಗಿಸಿಕೊಂಡೆ ಅಷ್ಟೇ ಅಂತ ಹೇಳ್ತಾನೆ. ಅಂದರೆ ಅಲ್ಲೂ ಅವನು ವಿವೇಕವನ್ನ, ಖಂಡಿತ ಇದೆ, ಅವಿವೇಕ ಇದೆ ಅಂತ. ಅವತ್ತು ಪ್ರತಿಜ್ಞೆ ಮಾಡಿದಾನೆ. ಹೊತ್ತಂಗಿತ್ತು, ದ್ರೌಪದಿಯ ವಸ್ತ್ರಾಪರಣದಂಥ ಹೊತ್ತಿನಲ್ಲಿ ಯಾರೇ ಇದ್ದರು, ಅಂದರೆ ಕೈಯಲ್ಲಿ ಹರಿಯದೇ ಇದ್ದವನು ತನ್ನ ಹೆಂಡತಿಗೆ ಕಣ್ಣೆದ್ರಿಗೆ ಹಿಂಗೆ ಆಗ್ತಾ ಇದ್ರೆ ಅವನು ಮಾತಾಡ್ತಾನಲ್ವಾ, ನೀನು ಮುಗಿಸ್ಬಿಡ್ತೀನಿ, ಹಂಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಅಂಥದ್ರಲ್ಲಿ ಭೀಮ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಪ್ರತಿಜ್ಞೆ ಮಾಡಿದ್ದಾನೆ. ಆದರೆ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳಿಲ್ವ ಅಂದ್ರೆ ಈಡೇರಿಸಿಕೊಂಡಿದ್ದಾನೆ, ಮಾತಿಗೆ ತಪ್ಪಾರದು. ಆದರೆ ಘಟ ರಕ್ತ ಕುಡ್ದೆಲ್ಲ ಮಾಡಿಲ್ಲ ಅಂತ, ಹಾಗೆಲ್ಲ ಮಾಡಿಲ್ಲ ಅಂತ ಆ ಅಂಶ ಇದೆಯಲ್ಲ. ಅಂದರೆ ನಾವು ಅವನನ್ನು, ಅಂದರೆ ಈ ಏನೂ ವಿವೇಕವನ್ನೇ ಬಳಸದ ವ್ಯಕ್ತಿ ಅಂತ ಕೂಡ ನೋಡೋಕ್ಕಾಗಲ್ಲ ಅಂತ. ವಿವೇಕ ಅನ್ನೋದು ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಹುಂಬತನ ಅನ್ನುವಂಥದ್ದಿರಲಿಲ್ಲ. ಹೌದು, ನನಗೆ ಆ ಶಬ್ದ ಸಿಗ್ಲಿಲ್ಲ, ನೀವು ಸರಿ ಶಬ್ದ ತೆಗೆದ್ರಿ. ಹುಂಬತನ ಅಲ್ಲ, ಧಾರ್ಷ್ಟ್ಯ ಅಲ್ಲ ಅಂತ. ಇನ್ನೊಂದು, ಈ ಹಿಡಿಂಬೆ ಸಿಗ್ತಾಳಲ್ಲ, ಹಿಡಿಂಬೆ ಸುಂದರವಾದ ರೂಪ ಧರಿಸಿ ಬಂದಿರ್ತಾಳೆ. ಇವರೆಲ್ಲ ಮಲಗಿರ್ತಾರೆ, ಆವಾಗ ಅವನು ಹಿಡಿಂಬನ ಇದು ಮಾಡುವಾಗ
ಆಗ ಅವಳು ನೀ ನನ್ನನ್ನು ಮದುವೆ ಆಗು ಅಂತ ಹೇಳ್ತಾಳೆ. ವನವಾಸದಲ್ಲಿದ್ದಾಗ ಅರಗಿನ ಮನೆಯಿಂದ ತಪ್ಪಿಸ್ಕೊಂಡು ಹೊರಟಾಗ ಎಲ್ಲರನ್ನೂ ಇವನು ಹೊತ್ಕೊಂಡ್ ಬಂದಿರ್ತಾನೆ, ರಾತ್ರಿ ಎಲ್ಲ ನಡೆದಿರ್ತಾನೆ, ಅವ್ರಿಗೆ ಆಯಾಸ ಆಗಿರುತ್ತೆ, ನೀರು ಬೇಕು ಅಂತ ಕೇಳ್ತಾರೆ, ಅಲ್ಲಿ ಇಳಿಸಿ ಇವನು ಕೂತಿರ್ತಾನೆ. ಆಗ ಅವಳು ಬರ್ತಾಳೆ, ಅವನಿಗೆ ಮಾಂಸದ ವಾಸನೆ ಬರುತ್ತೆ, ಅವಳ ಅಣ್ಣಂಗೆ ಹಿಡಿಂಬನಿಗೆ, ಇಲ್ಲಾರು ಮನುಷ್ಯರಿದ್ದಾರೆ ತಿನ್ನೋಕೆ ತಗೊಂಬ ಅಂತ ಕಳಿಸ್ತಾನೆ. ಅವಳು ನೋಡ್ತಾಳೆ ದೂರದಿಂದ, ಇವನನ್ನು ನೋಡಿ ಮನಸ್ಸಾಗತ್ತೆ, ಸುಂದರ ರೂಪ ಧರಿಸಿ ಬರ್ತಾಳೆ, ಬಂದು ನನ್ನನ್ನು ಮದುವೆ ಆಗು, ನಾನು ನಿನ್ನ ಮದುವೆ ಆಗ್ತೀನಿ ಅಂತ. ಆಗಲ್ಲ, ನಮ್ಮವರೆಲ್ಲ ಇದ್ದಾರೆ ಅಂತಂದರೆ ಅವರನ್ನೆಲ್ಲ ಕೊಂದ್ಬಿಡೋಣ ಹಂಗೆ ಹಿಂಗೆ ಎಲ್ಲ. ಅವಳು ಮೊದಲು ರಾಕ್ಷಸ ಭಾಷೆ ಮಾತಾಡ್ತಾಳೆ, ಆಮೇಲೆ ಇಲ್ಲ ಅಂತಲ್ಲ ಅಂದರೆ ಆಯಿತು ಅದೇನಾಯ್ತು ಇವಾಗ ಅವರು ಇರಲಿ, ಅವರನ್ನೆಲ್ಲ ಇದು ಮಾಡೋಣ ನಾವು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಹೇಳ್ತಾಳೆ. ಅವನು ಒಪ್ಪೋಲ್ಲ. ಅದಾಗತ್ತೆ, ಅದಾದಮೇಲೆ ಹಿಡಿಂಬನ ಸಂಹಾರ ಆಗತ್ತೆ. ಅವಾಗ ಇವರಿಗೆಲ್ಲ ಎಚ್ಚರ ಆಗತ್ತೆ, ಗೊತ್ತಾಗತ್ತೆ. ಆಗ ಇವಳು ನೀ ನನ್ನ ಮದುವೆ ಆಗು ಅಂತ ಕೂತ್ಕೊಂಡ್ರೆ ಭೀಮ ಒಪ್ಕೊಳ್ಳಲ್ಲ ಮದುವೆಗೆ. ಒಬ್ಬ ಅತ್ಯಂತ ಸುಂದರವಾದ ಯುವತಿ ಬಂದು ಕೇಳಿದರೆ ಮದುವೆಗೆ ಒಪ್ಕೊಳ್ಳಲ್ಲ ಅವನು. ಯುಧಿಷ್ಠಿರ ಕುಂತಿ ಇಬ್ಬರು ಹೇಳಿ ಒಪ್ಪಿಸ್ತಾರೆ, ನೀನು ಮದುವೆ ಆಗಬೇಕು ಅಂತ. ಅಣ್ಣನಿಗಿಂತ ಮೊದಲು ತಾನು ಮದುವೆ ಆಗಲ್ಲ ಅಂತ ಅನ್ನೋದು ಒಂದು. ಮತ್ತು ಎಲ್ಲರೂ ಸಂಕಷ್ಟದಲ್ಲಿದ್ದಾಗ ನಾನಿದೇನು ಮದುವೆ ಸಂತಸ ಸಂಭ್ರಮ ಪಡೋದಕ್ಕೇನಿದೆ ಅಂತ. ಅಂದರೆ ಈ ತ್ಯಾಗದ ಅಂಶ ಇದೆಯಲ್ಲ, ತಾನು ತನ್ನವರನ್ನು ಮೀರಿ ಏನನ್ನೂ ಅನುಭವಿಸೋದಿಲ್ಲ ಅಂತ ಅನ್ನೋ ಅಂಶ ಇದೆಯಲ್ಲ, ಇದೆಲ್ಲವೂ ಭೀಮನಲ್ಲಿ ಕಾಣಿಸಿಕೊಳ್ಳುತ್ತೆ, ಇವೆಲ್ಲವೂ ಭೀಮನಲ್ಲಿ ಕಾಣಿಸಿಕೊಳ್ಳುತ್ತೆ. ಹಾಗಂತ ಈ ಅನ್ಯಾಯಕಾರರ ಮೇಲಿನ ಸಿಟ್ಟಿದೆಯಲ್ಲ, ಅದರಲ್ಲೂ ಒಂದು ಭೀಮನ ವೈಶಿಷ್ಟ್ಯ ಏನಿದೆ ಅಂದರೆ, ಏನೋ ಮಾಡಿದ್ದಾರೆ ಬಿಟ್ಬಿಡು, ಕ್ಷಮಿಸಿಬಿಡು, ಈ ವರ್ಗಕ್ಕೆ ಸೇರಿದವನು ಭೀಮ ಅಲ್ಲ. ಈ ವರ್ಗಕ್ಕೆ ಸೇರಿದವನು ಅಲ್ಲ ಅವನು. ಅದಕ್ಕೆ ಉದಾಹರಣೆ ಕಾಣೋದು ಧೃತರಾಷ್ಟ್ರನ ವಿಷಯದಲ್ಲಿ. ಈಗ ಎಷ್ಟೊಂದು ನಡೆಯುತ್ತೆ ಪಾಂಡವರ ಮೇಲಿನ ಈ ದಾಳಿ ಆಕ್ರಮಣಗಳು ಇಡೀ ಬದುಕಿನಲ್ಲಿ ನಡೆದಿದೆಯಲ್ಲ. ಇಡೀ ಬದುಕಿನಲ್ಲಿ ಮಾಡಿದ್ದಷ್ಟು ಧೃತರಾಷ್ಟ್ರನಿಗೆ ಗೊತ್ತಿದ್ದು ನಡೆದಿದೆ. ಅವನ ಒಪ್ಪಿಗೆ ಇಲ್ಲದೆ ಏನೂ ನಡೆದಿಲ್ಲ. ಕೊನೆಗೀಗ ಏನಾಗಿದ್ದಾನೆ, 18 ದಿನದ ಯುದ್ಧ ಎಲ್ಲ ಮುಗಿದ ಮೇಲೆ ಧೃತರಾಷ್ಟ್ರ ಗಾಂಧಾರಿಯಲ್ಲಿದ್ದಾರೆ ಅಂದರೆ ಇವ್ರ ಜೊತೆಗೆ ಇದ್ದಾರೆ. ಯುಧಿಷ್ಠಿರ ತಾನು ರಾಜನಾದರೂ ಅವನೇ ರಾಜನೇನೋ, ಅವನೇ ರಾಜಪ್ರಮುಖನೇನೋ ಅಂತ ಗೌರವವನ್ನು ಅವನಿಗಿಟ್ಟು ಆ ಸ್ಥಾನಮಾನ ಇಟ್ಟೇ ರಾಜ್ಯಭಾರ ಮಾಡ್ತಾ ಇದ್ದಾರೆ. 16 ವರ್ಷ ಆಗಿದೆ ಅವರಲ್ಲಿರ್ತಾ. ಆದರೆ ಅಷ್ಟೂ ದಿನಗಳಲ್ಲಿ ಎಲ್ಲರೂ ಎಲ್ಲವನ್ನು ಮರೆತು ಒಂದಾಗಿದ್ದಾರೆ. ಅಂದರೆ ಧೃತರಾಷ್ಟ್ರನ ಮೇಲೆ ಮತ್ತಾರು ಇಲ್ವಲ್ಲ, ಇವರೆಲ್ಲರೂ ಅವನನ್ನು ಮರೆತು ಬಿಟ್ಟಿದ್ದಾರೆ. ಮೊದಲೆಲ್ಲ ಇವನೇ ಮಾಡಿದ್ದಾನೆ ಅಂತ ಗೊತ್ತು, ಅವ್ರು ಯಾರೂ ಅದನ್ನು ನೆನಪಿಸಿಕೊಳ್ತಲೂ ಇಲ್ಲ. ಆದರೆ ಭೀಮ ಮರೀಲಿಲ್ಲ, ಭೀಮ ಮರೆಯೋದೇ ಇಲ್ಲ. ಅದನ್ನ ಮಾಡಿದೀಯಾ ಅಲ್ವಾ ನೀನು ಅಂತ, ಇಷ್ಟು ಮಾಡಿದೀಯಾ ಅಲ್ವಾ ನೀನು ಅಂತ ಅದನ್ನು ಪ್ರತಿದಿನ ಹಂಗಿಸ್ತಿದ್ದಂತೆ ಅವನು. ಎಲ್ಲಿ ಅಂದರೆ ಅವನು ಊಟ ಮಾಡ್ತಾ ಇದ್ದ ಅಂದರೆ ತಿನ್ನು ಮಾಡೋಷ್ಟು ಮಾಡಿ ಮುಗಿಸಿದೀಯಾ, ಹೊಟ್ಟೆ ತುಂಬ ತಿನ್ನು ಅನ್ನೋ ತರಹದ ವ್ಯಂಗ್ಯ ಅದನ್ನು ಮಾಡ್ತಾನೆ ಇದ್ದಂತೆ ಭೀಮ. 16 ವರ್ಷ ನೋಡಿ ಸಹಿಸೋಕಾಗದೆ ಧೃತರಾಷ್ಟ್ರ ಕಾಡಿಗೆ ಹೊರಡ್ತಾನೆ. ಭೀಮನ ಕಾಟಕ್ಕೆ ತಡೆಯಲಾರದೆ, ಹೌದೌದೌದು, ಭೀಮನ ಕಾಟವನ್ನು ತಡೆಯಲಾರದೆ ಅದನ್ನು ಹೇಳದೆ ಯಾರಿಗೂ, ನನಗೆ ವಯಸ್ಸಾಯ್ತು, ನಾನು ವಾನಪ್ರಸ್ಥಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಗಂಭೀರ ಭಾಷೆಯಲ್ಲಿ ಹೇಳ್ಕೊಂಡು ಹೊರಡ್ತಾನೆ. ಹೊರಟಿದ್ದು ಯಾಕೆ ಅಂದ್ರೆ ಭೀಮನ ಕಾಟ ತಾಳಲಾರದೆ. ಅವನು ಬಿಡೋದೇ ಇಲ್ಲ, ನಿಲ್ಲಿಸೋದೇ ಇಲ್ಲ ಅಂತ. ಯಾಕೆಂದ್ರೆ ಅವನ ಸಿಟ್ಟಿಗೆ ಕಾರಣಗಳಷ್ಟಿದೆ. ಅತ್ಯಂತ ಆರಂಭದಿಂದಲೂ ಭೀಮನೊಬ್ಬನ ಕೊಲ್ಲಬೇಕು ಅಂತ ಹೊರಟಿದಾರಲ್ಲ ಅವ್ರ ಅಪ್ಪ ಮಗ ಅಂತ. ಯುದ್ಧ ಮುಗಿದ ಮೇಲೂ ಇವನನ್ನು ಆಲಿಂಗನ ಮಾಡ್ಕೊಂಡು ಅವನು ಕೊಲ್ಲೋದಕ್ಕೆ ಅಂತ ಹೊರಟಿದ್ದರು ಧೃತರಾಷ್ಟ್ರ. ಹಾಗಾಗಿ ಇವನನ್ನು ಕ್ಷಮಿಸೋ ವಿಷಯ ಅಲ್ಲ, ಏನೂ ಇಲ್ಲ ಅಂತ. ಅಂದ್ರೆ ನೋಡಿ, ಇಲ್ಲಿ ಈಗ ಯುಧಿಷ್ಠಿರನ ಅನುಸರಣೆ ಅನ್ನೋದರಲ್ಲಿ ಕ್ರಮಭಂಗ ಅಂತಿಲ್ಲ ಅವನದ್ದು, ಹೈರಾರ್ಕಿಯನ್ನೆಲ್ಲ ಮೀರೋದಿಲ್ಲ ಅಂತ. ಹಂಗಂತ ಹಿರಿಯನಾಗಿದ್ದುಕೊಂಡು ಬರೀ ದುಷ್ಟತನ ಮಾಡಿದೀಯಾ ಅಂದ್ರೆ ಹಿರಿಯ ಅನ್ನೋ ಕಾರಣಕ್ಕಾಗಿ ನಿನ್ನನ್ನು ಒಪ್ಕೊಳ್ಳಲ್ಲ ಅಂತ. ಹಿರಿಯ ಅನ್ನುವ ಕಾರಣಕ್ಕಾಗಿ ನಿನ್ನನ್ನು ಒಪ್ಕೊಳ್ಳಲ್ಲ ಅಂತ ಇದೊಂದು ಡಿಬೇಟಬಲ್ ಆದ ಅಂಶ. ಇದು ರಾಮಾಯಣ, ಇದು ದ್ವೇಷವೂ ಅಲ್ಲ, ದ್ವೇಷ ಅಲ್ಲ, ನಿನ್ನನ್ನು ಗೌರವಿಸೋಲ್ಲ ಅಂತ. ಈಗ ಧೃತರಾಷ್ಟ್ರನ ನೀನು ಕೊಲ್ಲಕ್ಕೆ ಹೋಗಿಲ್ಲ, ಅವನಿಗೇನು ಊಟ ನೀರು ಇಲ್ಲಿದ್ದಂಗೆ ಏನೂ ಮಾಡಿಲ್ಲ, ಅವನಿಗೆ ಏನೂ ಮಾಡೋಲ್ಲ, ನಿನ್ನನ್ನು ಒಪ್ಕೊಳ್ಳಲ್ಲ, ನಾನು ನಿನ್ನನ್ನು ಗೌರವಿಸೋಲ್ಲ. ಇದು ಅಂದರೆ ಈಗ ಈ ದಶರಥ ಕೈಕೇಯಿ ಮಾತಿಗೆ ಒಪ್ಪದ ಅನ್ನೋ ಕಾರಣಕ್ಕಾಗಿ, ಅಂದರೆ ಅನಿವಾರ್ಯವಾಗಿ ಒಪ್ಪಬೇಕಾಯ್ತಲ್ಲ, ಆಗ ಲಕ್ಷ್ಮಣನಲ್ಲೂ ಅದೇ ಅಂತ. ದೊಡ್ಡವರಾದರೂ ಕೂಡ ಅವರು ತಪ್ಪು ಮಾಡಿದರೆ ಅವರನ್ನು ಶಿಕ್ಷಿಸಬೇಕು. ಹಾಗಾಗಿ ತಂದೆಯನ್ನು ಕಾರಾಗೃಹಕ್ಕಾಕಿ ನಿನ್ನನ್ನು ರಾಜನ್ ಮಾಡ್ತೀನಿ ಅಂತ ರಾಮನಿಗೆ ಹೇಳ್ತಾನೆ ಅವನು. ಗುರೋರಪ್ಯವಲಿಪ್ತಸ್ಯ ಕಾರ್ಯಾಕಾರ್ಯ ವಿಜಾನತಃ ಉತ್ಪಥಂ ಪ್ರತಿಪನ್ನಸ್ಯ ಕಾರ್ಯಂ ಭವತಿ ಶಾಸನಂ ಅಂತ. ದೊಡ್ಡವರೇ ಆದರೂ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಲಕ್ಷ್ಮಣ ಹೇಳ್ತಾನೆ. ರಾಮ ಒಪ್ಪೋದಿಲ್ಲ ಅದನ್ನು.
ದೊಡ್ಡವರಿಗೆ ಶಿಕ್ಷೆ ಕೊಡುವ ಜನ ನಾವಲ್ಲ ಅಂತ ರಾಮನ ನಿಲುವಲ್ಲಿ ಪ್ರಕಟ ಆಗತ್ತೆ. ಇಲ್ಲೂ ಹಾಗೆ ಇಲ್ಲಿ ಯುಧಿಷ್ಠಿರ ಅರ್ಜುನಾದಿಗಳ ನಿಲುವು ಅದು. ಓಕೆ. ಆದರೆ ಭೀಮನ ನಿಲುವು ಹಾಗಲ್ಲ ಅಂತ. ಅವನು ತಪ್ಪು ಮಾಡಿದಾನೆ ಅಂದರೆ ಶಿಕ್ಷೆ ಕೊಡಬೇಕು ಅಂತ ಇಲ್ಲ ಅವನಿಗೇನು. ಅವನನ್ನು ಜೈಲಿಗೆ ಹಾಕೋಣ ಈಗ ಧೃತರಾಷ್ಟ್ರನ್ನ, ನಾವ್ಯಾಕೆ ಅವನಿಗೆ ಈ ಸ್ಥಾನಮಾನ ಕೊಡಬೇಕು, ಅದಕ್ಕೆಲ್ಲ ಆಕ್ಷೇಪ ಏನೂ ಇಲ್ಲ. ಯುಧಿಷ್ಠಿರಾದಿಗಳು ಅವನನ್ನು ಗೌರವಿಸ್ತಾ ಇದ್ದಾರೆ, ರಾಜಪ್ರಮುಖ ಅಂತಲೋ ಇನ್ನೊಂದು, ಅವನಿಗೆ ಅದರ ಬಗ್ಗೆ ಎಲ್ಲ ಏನೂ ಇಲ್ಲ. ನಾನು ನಿನ್ನನ್ನು ಗೌರವಿಸೋಲ್ಲ, ನಾನು ನಿನಗೆ ಮಾಡೋಷ್ಟು ಮಾಡ್ತೀನಿ ಅಂತ, ಬೇರೆ ಏನೂ ಮಾಡಿಲ್ಲ. ಇಷ್ಟೇ. ಅಂದರೆ ಇಲ್ಲಿ ಅಂದರೆ ಸಜ್ಜನಿಕೆಗೆ ತಲೆಬಾಗುವಿಕೆ ಅನ್ನೋದು ಚೆನ್ನಾಗೇ ಇದೆ. ಅದು ಅಲ್ಲ ಅಂತ ಅಂದರೆ ನೀ ನನಗೆ ಲೆಕ್ಕಕ್ಕಿಲ್ಲ ಅಂತ, ನೀ ನನಗೆ ಯಾರೂ ಅಲ್ಲ ಅಂತ, ಯಾರು ಬೇಕಿದ್ರೂ ಆಗಿರೋ ಸಂಬಂಧದಲ್ಲಿ ನೀ ನನಗೆ ಯಾರೂ ಅಲ್ಲ ಅಂತ ನೋಡುವ ಈ ಮನೋಭಾವ ಭೀಮನಲ್ಲಿ ಕಾಣಿಸುತ್ತೆ.